ಹಲೋ ಎವ್ರಿವನ್, ಎಲ್ರಿಗೂ KCT ಆ್ಯಂಡ್ ನೀಟ್ ಕೌನ್ಸಿಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳಷ್ಟು ಜನ ಪೇರೆಂಟ್ಸ್ಗೆ ಹಾಗೂ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಡೌಟ್ಸ್ ಇರ್ತಾವೆ. ಕೋರ್ಟಲ್ಲಿ ಇವತ್ತು ಕೇಸ್ ಹಿಯರಿಂಗ್ ಮುಗಿತಾ, ಇಲ್ಲ ಫೈನಲ್ ಜಡ್ಜ್ಮೆಂಟ್ ಬಂತಾ ಅಥವಾ ಇಲ್ವಾ, ಏನಾದರೂ ಪೋಸ್ಟ್ಪೋನ್ ಆಯಿತಾ ಅಂತ ತುಂಬ ಡೌಟ್ಸ್ ಇರ್ತವೆ. ನಾನು ಈ ಹಿಂದಿನ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಕೋರ್ಟ್ ಹಿಯರಿಂಗ್ ಲೈವ್ ಹೇಗೆ ನೋಡೋದಂತ. ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋ ತನಕ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ನಾನು ಹಿಯರಿಂಗ್ ಲೈವ್ ನೋಡಿದೆ. ಈ ಹಿಂದೆ ಏನೋ ಆ 443 ಸೀಟ್ಸ್ ಬಗ್ಗೆ ಏನೋ ಡಿಸ್ಕಷನ್ ಆಗಿತ್ತು. ಇವತ್ತು ಕೂಡ ಅದರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಮಾಡಿದರು. ನಾನು ಮೊದಲೇ ಹೇಳಿದ್ದೀನಿ, ಇವತ್ತು ಕೂಡ ಕೇಸ್ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ಮತ್ತು ಇವತ್ತು ಆಲ್ ಓವರ್ ಇಂಡಿಯಾ ಎಷ್ಟು ಸೀಟ್ ಆ್ಯಡ್ ಆಗಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ 3 ಜಡ್ಜಸ್ ಪಡ್ಕೊಂಡಿದ್ದಾರೆ. ಮತ್ತು 1997 ರೂಲ್ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಯ್ತು ಇವತ್ತು. ಆ ರೂಲ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದು ಏನಂದರೆ ಮೇ 31 ನಂತರ ಏನು ಸೀಟ್ಸ್ ಆ್ಯಡ್ ಆಗುತ್ತೋ ಆ ಎಲ್ಲ ಸೀಟ್ಗಳು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಕನ್ಸಿಡರ್ ಮಾಡಬೇಕು. ಮತ್ತು ಮೇ 31ಕ್ಕೂ ಮೊದಲು ಏನು ಸೀಟ್ಸ್ ಆ್ಯಡ್ ಆಗ್ತವೋ ಆ ಎಲ್ಲ ಸೀಟ್ಸ್ಗಳನ್ನು ಈ ವರ್ಷದ ಅಕಾಡೆಮಿಕ್ ಇಯರ್ಗೆ ಕೌನ್ಸಿಲಿಂಗ್ ಆ್ಯಡ್ ಮಾಡಬೇಕು. ಮತ್ತು ಹಿಯರಿಂಗ್ ಮಂಡೇಗೆ ಪೋಸ್ಟ್ಪೋನ್ ಆಗಿದೆ. ನನಗೆ ಲಾಸ್ಟಲ್ಲಿ ಸ್ವಲ್ಪ ಸರಿಯಾಗಿ ಏನೋ ಲೈವಲ್ಲಿ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸಿಲ್ಲ. ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ನಾನು ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಹಾಗೆ ಮತ್ತೊಮ್ಮೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.